ನಮಸ್ಕಾರ. ಈ ವಿಡಿಯೋದಲ್ಲಿ ವಾಟ್ಸ್ಆಪ್ ಸ್ಟೋರೇಜ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸ್ಟೋರ್ ಅನ್ನೋ ಪದವನ್ನ ಸರ್ವೇ ಸಾಮಾನ್ಯ ನೀವು ಕೇಳೇ ಇರ್ತೀರಾ. ಅಂದ್ರೆ ಎಲ್ಲವನ್ನ ಒಂದು ಕಡೆ ಶೇಖರಣೆ ಮಾಡೋದು ಅಂತ ಅರ್ಥ. ಹಾಗಿದ್ರೆ ಏನಿದು ವಾಟ್ಸ್ಆಪ್ ಸ್ಟೋರೇಜ್ ಅಂದ್ರೆ? ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ ವಾಟ್ಸ್ಆಪ್ ನಲ್ಲಿ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ ಗಳನ್ನ ನಾವು ಶೇರ್ ಮಾಡ್ತೀವಿ. ಶೇರ್ ಮಾಡೋದಷ್ಟೇ ಅಲ್ಲ, ನಮಗೂ ಕೂಡ ಇವೆಲ್ಲವೂ ಬರ್ತಾ ಇರತ್ತೆ. ಈಗ ನನ್ನದೊಂದು ಪ್ರಶ್ನೆ, ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ನಿಮಗೆ ವಾಟ್ಸ್ಆಪ್ನಲ್ಲಿ ಫೋಟೋಸ್ ಹಾಗೂ ವಿಡಿಯೋಗಳು ಬಂದಿರತ್ವೆ. ವಾಟ್ಸ್ಆಪ್ ಓಪನ್ ಮಾಡಿದ ತಕ್ಷಣ ಅವುಗಳು ಡೌನ್ಲೋಡ್ ಆಗಿರತ್ತಾ ಅಥವಾ ನೀವು ಡೌನ್ಲೋಡ್ ಮಾಡಿದ ನಂತರ ಅವು ಡೌನ್ಲೋಡ್ ಆಗತ್ತಾ? ನಿಮ್ಮ ಉತ್ತರಗಳು ಸರಿ ಇರಬಹುದು. ನಿಮ್ಮ ವಾಟ್ಸ್ಆಪ್ ಸೆಟ್ಟಿಂಗ್ಸ್ನಲ್ಲಿರುವ ಸ್ಟೋರೇಜ್ ಅಂಡ್ ಡೇಟಾದಲ್ಲಿ ನೀವು ಹೇಗೆ ಸೆಟ್ ಮಾಡ್ಕೊಂಡಿರ್ತೀರೋ ಅದಕ್ಕೆ ಅನುಗುಣವಾಗಿ ಫೋಟೋಸ್, ವಿಡಿಯೋಗಳು, ಡಾಕ್ಯುಮೆಂಟ್ಗಳು ಡೌನ್ಲೋಡ್ ಆಗತ್ತೆ. ಒಂದು ವೇಳೆ ಈ ವಾಟ್ಸ್ಆಪ್ ಸ್ಟೋರೇಜ್ ಅನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡದಿದ್ದಲ್ಲಿ ಮೀಡಿಯಾ ಫೈಲ್ಗಳು ನಮ್ಮ ಫೋನ್ನಲ್ಲಿರುವಂತಹ ಜಾಗವನ್ನ ತಗೊಳತ್ತೆ. ಅಂದ್ರೆ ನಮ್ಮ ಫೋನ್ ಸ್ಟೋರೇಜ್ನಲ್ಲಿ ಎಲ್ಲವೂ ಶೇಖರಣೆ ಆಗತ್ತೆ. ಕೆಲವೊಮ್ಮೆ ನೀವು ಈ ರೀತಿಯಾಗಿ ಮೆಸೇಜ್ ಕೂಡ ನೋಡಿರ್ತೀರಾ, ಸ್ಟೋರೇಜ್ ಫುಲ್ ಅಂತ. ಹಾಗಾಗಿ ವಾಟ್ಸ್ಆಪ್ ಸ್ಟೋರೇಜ್ ನಿರ್ವಹಣೆಯನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಮೀಡಿಯಾ ಆಟೋ ಡೌನ್ಲೋಡ್ನಲ್ಲಿ ನೀವು ಅನ್ಚೆಕ್ ಮಾಡಲಿಲ್ಲ ಅಂದ್ರೆ ಮೀಡಿಯಾ ಫೈಲ್ಗಳು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಚಾಟ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನೋಡಿ, ನಾವು ಡೌನ್ಲೋಡ್ ಮಾಡಲಿಲ್ಲ ಅಂದ್ರೂ ಸಹ ಫೈಲ್ಗಳೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಡೌನ್ಲೋಡ್ ಆಗಿದೆ. ಹಾಗಾಗಿ ಸುರಕ್ಷತಾ ದೃಷ್ಟಿಯಿಂದ ಮೀಡಿಯಾ ಆಟೋ ಡೌನ್ಲೋಡ್ನಲ್ಲಿ ಮೀಡಿಯಾ ಫೈಲ್ಗಳನ್ನ ಅನ್ಚೆಕ್ ಮಾಡೋದು ಉತ್ತಮ. ವಾಟ್ಸ್ಆಪ್ ಸ್ಟೋರೇಜ್ ನಿರ್ವಹಣೆಯ ಹಂತಗಳನ್ನ ತಿಳ್ಕೊಳ್ಳೋಣ. ವಾಟ್ಸ್ಆಪ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಬಲಬದಿಯಲ್ಲಿ ಕಾಣುವ 3 ಚುಕ್ಕೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವ ಸ್ಟೋರೇಜ್ ಅಂಡ್ ಡೇಟಾ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಮೀಡಿಯಾ ಆಟೋ ಡೌನ್ಲೋಡ್ ಅಲ್ಲಿ 3 ಆಪ್ಷನ್ಸ್ಗಳು ಕಾಣಿಸ್ತಿದೆ. ವೆನ್ ಯೂಸಿಂಗ್ ಮೊಬೈಲ್ ಡೇಟಾ, ವೆನ್ ಕನೆಕ್ಟೆಡ್ ಆನ್ ವೈಫೈ, ವೆನ್ ರೋಮಿಂಗ್. ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಇದರಲ್ಲಿರುವ ಎಲ್ಲ ಆಯ್ಕೆಗಳು ಟಿಕ್ ಆಗಿರುತ್ತೆ. ಒಂದು ವೇಳೆ ಈ ರೀತಿಯಾಗಿ ಆಯ್ಕೆಗಳು ಟಿಕ್ ಆಗಿದ್ದಲ್ಲಿ ನಿಮ್ಮ ಮೊಬೈಲ್ ಡೇಟಾ ಹಾಗೂ ಇಂಟರ್ನೆಟ್ ಅನ್ನ ಆನ್ ಮಾಡಿದ ತಕ್ಷಣವೇ ಫೋಟೋಸ್, ವಿಡಿಯೋಸ್, ಡಾಕ್ಯುಮೆಂಟ್ಸ್ ಇವೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗ್ಬಿಡತ್ತೆ. ಹೀಗೆ ಆಟೋಮೆಟಿಕ್ ಆಗಿ ಇವುಗಳು ಡೌನ್ಲೋಡ್ ಆಗ್ಬಾರ್ದು ಅಂತಿದ್ದಲ್ಲಿ ಯಾವುದು ಡೌನ್ಲೋಡ್ ಆಗ್ಬಾರ್ದೋ ಅವುಗಳನ್ನಷ್ಟೇ ನೀವು ಅನ್ಚೆಕ್ ಮಾಡಬಹುದು ಅಥವಾ ಇವುಗಳೆಲ್ಲವನ್ನ ಕೂಡ ನೀವು ಅನ್ಚೆಕ್ ಮಾಡಬಹುದು. ನಾನಿಲ್ಲಿ ಎಲ್ಲವನ್ನ ಅನ್ಚೆಕ್ ಮಾಡ್ತಾ ಇದ್ದೀನಿ. ಅನ್ಚೆಕ್ ಮಾಡಿದ ನಂತರ ಓಕೆ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇನ್ನು ಈ ಪ್ರಕ್ರಿಯೆ ನಾವು ಯಾವಾಗ ವೈಫೈಗೆ ಕನೆಕ್ಟ್ ಆಗ್ತೀವೋ ಆಗ್ಲೂ ಕೂಡ ಅನ್ವಯಿಸತ್ತೆ. ಹಾಗಾಗಿ ಅಲ್ಲಿಯೂ ಕೂಡ ನಾವು ಅನ್ಚೆಕ್ ಮಾಡಬೇಕಾಗತ್ತೆ. ವೆನ್ ಕನೆಕ್ಟೆಡ್ ಆನ್ ವೈಫೈ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿಯೂ ಕೂಡ ಎಲ್ಲ ಚೆಕ್ ಆಗಿದೆ. ನಿಮಗೆ ಯಾವ ಫೈಲ್ ಡೌನ್ಲೋಡ್ ಆಗಬಾರ್ದು ಅನ್ಕೊಂಡಿರ್ತೀರಾ ಅವುಗಳನ್ನ ಅನ್ಚೆಕ್ ಕೂಡ ಮಾಡಬಹುದು. ಸ್ಟೋರೇಜ್ ನ ದೃಷ್ಟಿಯಿಂದ ಇಲ್ಲಿಯೂ ಕೂಡ ಎಲ್ಲವನ್ನ ಅನ್ಚೆಕ್ ಮಾಡ್ತಿದ್ದೀನಿ. ಒಮ್ಮೆ ಅನ್ಚೆಕ್ ಮಾಡಿದ ನಂತರ ಓಕೆಯ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿಯಾಗಿ ವೆನ್ ರೋಮಿಂಗ್ ನಲ್ಲೂ ಕೂಡ ಅನ್ವಯ ಆಗತ್ತೆ. ಇಲ್ಲಿಯೂ ಕೂಡ ಎಲ್ಲವನ್ನ ಅನ್ಚೆಕ್ ಮಾಡೋಣ. ಅನ್ಚೆಕ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ವಾಟ್ಸ್ಆಪ್ ಗ್ರೂಪ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಈ ಗ್ರೂಪ್ ಅಲ್ಲಿ ಒಂದು ಫೋಟೋ ಬಂದಿದೆ. ನೀವು ಸೆಟ್ಟಿಂಗ್ಸ್ ನಲ್ಲಿ ಮೀಡಿಯಾ ಡೌನ್ಲೋಡ್ ಆಗೋದನ್ನ ಅನ್ಚೆಕ್ ಮಾಡಿದ್ರೆ ನಿಮ್ಗೆ ಬರುವಂತಹ ಇಮೇಜಸ್, ವಿಡಿಯೋಗಳೆಲ್ಲ ಈ ರೀತಿ ಬಂದಿರುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಡೌನ್ಲೋಡ್ ಆಗುತ್ತೆ. ಈಗ ಇಮೇಜ್ ಡೌನ್ಲೋಡ್ ಆಯ್ತು.